ಫೌಂಡೇಶನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಮಾಲೀಕರು ಹಾಗೂ ಏಜೆಂಟ್ ಅಸೋಸಿಯೇಷನ್ ವತಿಯಿಂದ ಕರೆ ಮಾಡಿದಂತೆ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಸಾರಿಗೆ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಕಳೆದ 9 ತಿಂಗಳಿಂದ ಡೀಸೆಲ್ನ ಮೇಲಿನ ಜಿಎಸ್ಟಿ ಪ್ರತಿ ಲೀಟರ್ಗೆ 6ಕ್ಕೆ ಏರಿಸಿದೆ. ಇದು ನಿರ್ವಹಣಾ ವೆಚ್ಚವನ್ನು ಉಲ್ಬಣಗೊಳಿಸಿದೆ. ರಾಜ್ಯ ರಸ್ತೆ ಟೋಲ್ ಗೇಟ್ಗಳಲ್ಲಿ ಮುಂದುವರೆದ ಸುಲಿಗೆ ಮತ್ತು ಕಿರುಕುಳ. ಜಿಎಸ್ಟಿ ಜಾರಿಯಲ್ಲಿದ್ದರೂ ಗಡಿ ಚೆಕ್ ಪೋಸ್ಟ್ಗಳು ಇನ್ನೂ ನಡೆಯುತ್ತಿವೆ. ಹಳೆ ವಾಹನ ಫಿಟ್ನೆಸ್ ನವೀಕರಣ ಶುಲ್ಕವನ್ನು ಹೆಚ್ಚಿಸುವ ಪ್ರವರ್ತನೆ ಇದು ಸಣ್ಣ ನಿರ್ವಾಹಕರ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದ್ದು, ಎನ್ಫಿಎಸ್ಪಿಗಳು ಹಾಗೂ ಮೈಕ್ರೋ ಫೈನಾನ್ಸ್ಗಳು ಇವುಗಳ ಕಿರುಕುಳದಿಂದ ವಾಹನ ಮಾಲೀಕರ ಮೇಲೆ ಹೆಚ್ಚುತ್ತಿರುವ ಮಾನಸಿಕ ಒತ್ತಡ ಹೀಗೆ ಮೊದಲಾದ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಂತ ಸಾರಿಗೆ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಕರೆ ನೀಡಿದೆ. ಕರ್ನಾಟಕ ಸ್ಟೇಟ್ ಲಾರಿ ಅಸೋಸಿಯೇಷನ್ ಏಜೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಇಡೀ ಕರ್ನಾಟಕದಿಂದ ಲಾರಿ ಓನರ್ಸ್ ಮತ್ತು ಕ್ಯಾಂಟರ್ ವರ್ಕರ್ಸ್ಗಳನ್ನ ಕಾಲ್ ಮಾಡಿದ್ದು ಸದ್ಯ. ಅದೇ ರೀತಿ ಇಡೀ ರಾಜ್ಯಾದ್ಯಂತ ಒಳ್ಳೆ ಪ್ರತಿಕ್ರಿಯೆ ದೊರೆತಾ ಇದೆ. ಈ ಲಾರಿ ಓನರ್ಸ್ ಅಂತ ಅಂದ್ರೆ ಬರೀ ಲಾರಿ ಮಾಲೀಕರಲ್ಲ, ಅವರೊಂಥರ ಸ್ಟ್ಯಾಂಡರ್ಡ್ ಕೂಲಿಗಿದ್ದಂಗೆ. ಕೂಲಿ ಓನರು ಕೂಲಿ ಮಾಡೋನು ಬೆನ್ಮೇಲೆ ನೋಡ್ತಾನೆ, ಲಾರಿ ಓನರು ಲಾರಿ ಬಾಡಿನ ಮಾಲ್ ನೋಡ್ತಾನೆ. ಲಾರಿ ಓನರು ಲಾರಿ ಡ್ರೈವರ್ಸು ಮತ್ತು ಕಂಡಕ್ಟರ್ಸು ರಾತ್ರಿ ಹಗಲು ಕಷ್ಟ ಬಿದ್ದು ಏನು ನಮ್ಮ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ಯಶಸ್ವಿಯಾಗಿ ಇಲ್ಲಿಯವರು ಕಾರ್ಯನಿರ್ವಹಿಸಿದ್ದಾರೆ. ಇದನ್ನು ಮನಗೊಂಡು ಸರ್ಕಾರ ಏನು ಈಗಿನ ಪರಿಶುದ್ಧ ಡೀಸೆಲ್ ದರವನ್ನು 2 ರೂಪಾಯಿ ರಾಜ್ಯ ಸರ್ಕಾರ ಸರ್ಕಾರನ ಹೆಚ್ಚಳ ಮಾಡಿದೆ. ಆದರೆ ಈ ತಕ್ಷಣ ತೆಗಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ಶಿರಾ ತಾಲೂಕು ಲಾರಿ ಅಸೋಸಿಯೇಷನ್ ಮುಖಾಂತರ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಏನು ಇದೇ ರೀತಿ ನಮ್ಮ ಕರ್ನಾಟಕದ ಲಗತ್ತಾಗಿರೋ ಬಾರ್ಡರ್ಗಳನ್ನ, ಮಹಾರಾಷ್ಟ್ರ ಬಾರ್ಡರ್ ಆಗ್ಬೋದು, ಆಂಧ್ರ ಬಾರ್ಡರ್ ಆಗ್ಬೋದು, ತೆಲಂಗಾಣ ಬಾರ್ಡರ್ ಆಗ್ಬೋದು, ಕೇರಳ ಬಾರ್ಡ್ರು, ತಮಿಳುನಾಡು ಬಾರ್ಡ್ರು, ಏನು ಪಾಂಡಿಚೇರಿ ಬಾರ್ಡರ್ಗಳನ್ನೆಲ್ಲ ಬಾರ್ಡರ್ಗಳನ್ನ ತೆಗಿಬೇಕು ಅಂತೇಳಿ ನಮ್ಮ ರಾಜ್ಯ ಲಾರಿ ಮಾಲೀಕ ಅಧ್ಯಕ್ಷ ಷಣ್ಮುಗಪ್ಪನವರು ಸರ್ಕಾರಕ್ಕೆ ಗಮನ ತಂದಿದ್ದಾರೆ. ಅದೇ ರೀತಿ ಏನು ನಮ್ಮ ಏನು ರೋಡ್ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು, ರೋಡ್ ಟ್ಯಾಕ್ಸ್ ಲಾರಿ ತೊಗೊಂಡ್ರೆ ರೋಡ್ ಟ್ಯಾಕ್ಸ್ ಕನಿಷ್ಠ 6 ರಿಂದ 7 ಲಕ್ಷ ಲಾರಿ ರೋಡ್ ಟ್ಯಾಕ್ಸ್ ಕೊಡ್ತೀವಿ. ಆ ಸರ್ಕಾರಕ್ಕೆ ನಾವು ಕಟ್ಟೋದು ಏನು ರೋಡ್ ಟ್ಯಾಕ್ಸ್ ಏನು ಕಟ್ಟಿಗೆ ರೋಡ್ ಮೇಂಟೆನೆನ್ಸ್ ಕಟ್ಟೋದು. ಸರ್ಕಾರ ಇದನ್ನ ಲಾಬಿ ಮಾಡಿಕೊಂಡು ಒಂದು ಟೋಲ್ ಅಂತ ಉದ್ಘಾಟನೆ ಮಾಡ್ತು. ಟೋಲ್ ಅಂತ ಮಾಡಿ ಅದಕ್ಕೊಂದು ಟೋಲ್ ಒಂದು ಮಾನದಂಡ ಕೊಡ್ತು. 4 ವರ್ಷ 5 ವರ್ಷ ಟೋಲ್ ತೈ ಬಂದು ಕೊಟ್ಟು ಅದ್ರ ಬಗ್ಗೆ ಚಕರ ಆಗ್ತಂಗೆ ಏನು ನಮ್ಮ ಕೇಂದ್ರ ಸರ್ಕಾರದ ರಾಜಕಾರಣಿಗಳಂತ ನಿತಿನ್ ಗಡ್ಕರಿ ಅವರು ಇದು ಲಾಬಿ ಮಾಡ್ಕೊಂಡ್ಬಿಟ್ಟು ಇಡೀ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಲಾಬಿ ಮಾಡಿ ಸರ್ಕಾರಕ್ಕೆ ಕೋಟ್ಯಾಂತರ ನುಕ್ಸಾನ ಮಾಡಿ ನಮ್ಮ ಲಾರಿ ಓನರ್ಸ್ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ. ಅದನ್ನ ಏನೈತೆ ಟೋಲ್ ತೆಗಿಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಕಮಿಷನರ್ಗೆ ಮನವಿ ಕೊಡಿದ್ದಾರೆ. ಇವೆಲ್ಲ ಮನೆಗಳು ಇಡೋವರೆಗೂ ನಮ್ಗೆ ಏನು ರಾಜ್ಯ ಅಂತ ಏನು ಸ್ಟ್ರೈಕ್ ಮುಗಿದಿದ್ದಾರೆ ಆ ಸ್ಟ್ರೈಕ್ ಹಿಂಪಡೆಯಲ್ಲ ಅಂತೇಳಿ ಈ ಮೂಲಕ ತಿಳ್ಕೊಡ್ತೇನೆ.